ಅವನಿಗೆ ಹೆಸರಿಟ್ಟಿದ್ದೇವೆ ಭೀಮಸೇನ ಅಂತೇಳಿ. ಓ ಈಗ ಅವನಿಗೆ ಈಗ ಎಂಟು ವರ್ಷದ ಭೀಮಸೇನ. ಭೀಮಸೇನ ಕೆಳಗಿಬೇಕು. ಏನ್ ಹೆಸರು? ಭೀಮಸೇನ ಇವನ ಹೆಸರು ಭೀಮಸೇನ ಅಂತೇಳಿ. ಇವ ನನ್ನ ಕೊಂಡಾಟದ ಭೀಮಸೇನ, ನನ್ನ ಹಟ್ಟಿಯ ಇವ ರಾಜ. ನನ್ಗೊಂದು ಹೆಮ್ಮೆಯ ವಿಷಯ ಏನಂದ್ರೆ, ನಾನು ನನ್ನ ತಾರುಣ್ಯವನ್ನು 21 ವರ್ಷದ ತಾರುಣ್ಯವನ್ನು ದೇಶಕ್ಕೆ ಕೊಟ್ಟಿದ್ದೇನೆ ಅನ್ನೋದು ಬಹಳ ಹೆಮ್ಮೆ. ಹಾಗೆ ಅದರ ನಂತರ ಏನ್ ಮಾಡ್ಬೋದು ಹೇಳಿ, ಈಗ ಕೃಷಿಗೆ ಇಳಿದಿದ್ದೇವೆ, ಸಾವಯವ ಕೃಷಿ ಮಾಡ್ತೇನೆ. ಇವನ ಹೆಸರು ಅಭಿಮನ್ಯು ಅಂತ. ಈಗ ಗಂಡು ಕರು ಹುಟ್ಟಿದ್ದಾನೆ. ಗಂಡು ಕರು ಹುಟ್ಟಿದಾಗ ಏನ್ ಮಾಡುದು ಎಲ್ರಿಗೂ ಒಂದು ಕ್ವಶನ್ ಮಾರ್ಕ್ ಬರ್ತದೆ. ಆದ್ರೆ ನಾನು ಗಂಡು ಕರುವನ್ನು ಸಾಕ್ತೇನೆ. ಯಾಕೆ ಗಂಡು ಕರು ನನಗೆ ಅದರಿಂದ ಗೋಮೂತ್ರ ಮತ್ತು ಗೋಮಯ ಕೊಟ್ಟರೆ ಸಾಕು. ನಾನು ಹೇಳಿದೆ ನನ್ನ ಗುಟ್ಟು ನಾನು ಹೇಳಬಾರದು. ನಾನು ಯಾಕೆಂದ್ರೆ ಈ ಗುಟ್ಟುಗಳನ್ನು ಮಾಡಿ ಜನಗಳು ಇನ್ನೂ ದುಡ್ಡು ಮಾಡ್ಲಿ, ರೈತ ಮೇಲೆ ಬರ್ಲಿ ಅಂತ ನನ್ನ ಒಂದು ಉದ್ದೇಶ ಅಷ್ಟೇ. ನಾನು ಬೆಳೆದ ಸಾಕು, ನಾನು ಇನ್ನೂ ಬೆಳಿತೇನೆ, ನನ್ನ ಮೆಹನತ್ ಮಾಡಿ ನಾನು ಬೆಳಿತೇನೆ. ಬಟ್ ನನ್ನಂತ ರೈತರು ಅವರು ಖಾಲಿ ರೈತರಾಗಿ ಉಳಿಬಿಡಿ, ರೈತ ವ್ಯಾಪಾರಿಯಾಗಿ. ಭೀಮಸೇನ, ಇಷ್ಟು ನಾನು ದೊಡ್ಡ ತಪ್ಪು ಮಾಡಿದೆ. ಪರೀಕ್ಷೆಯಲ್ಲಿ ನೀನ್ ಗೆದ್ದೆ, ನಾನ್ ಸೋತದ್ದು. ಅದ ಕಾರಣ ಇನ್ನು ನೀನು ನನ್ನ ಹಟ್ಟಿಯಲ್ಲೇ ಇರ್ಬೇಕು, ಇನ್ನು ನೀನು ಹೋಗ್ಲಿಕ್ಕಿಲ್ಲ ಎಲ್ಲಿ. ಇದೆ ನಿನ್ನ ನಾನು ನನ್ಗೆ ಕೂಡುವಷ್ಟಿದ್ರೆ ನಾನು ಸಾಕ್ತೇನೆ. ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ಶಿವಪ್ರಸಾದ್ ಮಲೆಬೆಟ್ಟು. ನಾನಿವತ್ತು ಬಂಟ್ವಾಳ ತಾಲೂಕಿನ ಮಂಚಿ ಪಕ್ಕದ ನೌಜಿಪಾಡಿಯಲ್ಲಿದ್ದೇನೆ. ಒಬ್ಬರು ಕೃಷಿಯಲ್ಲಿ ವಿಶೇಷವಾಗಿರುವಂಥ ಕೆಲಸ ಮಾಡಿರೋರು, ಅವ್ರ ಜೊತೆ ಮಾತಾಡೋದಕ್ಕೋಸ್ಕರ ಬಂದಿದ್ದೇನೆ. ಇವರು ಕೇವಲ ಕೃಷಿ ಮಾತ್ರ ಅಲ್ಲ, ಸುಮಾರು 21 ವರ್ಷಗಳ ಕಾಲ ದೇಶಕ್ಕೆ ಸೇವೆ ಸಲ್ಲಿಸುವಂಥ ಸೈನಿಕ ವೃತ್ತಿಯನ್ನು ಮಾಡಿದವರು ದೇಶದ ಬೇರೆ ಬೇರೆ ಭಾಗದಲ್ಲಿ. ಮತ್ತೆ ಊರಿಗೆ ಬಂದು ಸಾವಯವ ಕೃಷಿಯನ್ನು ಮಾಡ್ತಿರೋರು. ಅದರ ಜೊತೆಗೆ ಗೀರು ಹಸುಗಳನ್ನು ಸಾಕೋದ್ರ ಮುಖಾಂತರ ಒಂದು ಅತ್ಯುತ್ತಮವಾಗಿರುವಂಥ ಹೈನುಗಾರಿಕೆಯನ್ನು ಕೂಡ ಮಾಡ್ತಿದ್ದಾರೆ. ಹೈನುಗಾರಿಕೆ ಅಂತ ಮಾಡುವಂಥದ್ದು ಒಂದು ಸಹಜ, ಎಲ್ಲ ಕಡೆಯಲ್ಲಿ ಮಾಡ್ತಿರ್ತಾರೆ. ಆದರೆ ಇವರಿಗೆ ಮೌಲ್ಯವರ್ಧನೆಯನ್ನು ಮಾಡಿ ಆ ಗೀರು ಹಸುಗಳಿಂದ ಸಿಗುವಂಥ ಹಾಲು, ಮೊಸರು, ಬೆಣ್ಣೆ, ತುಪ್ಪ, ಮಜ್ಜಿಗೆ ಮತ್ತು ಪನ್ನೀರ್, ಇಷ್ಟು ವೆರೈಟಿಗಳನ್ನು ಮಂಗಳೂರಿನ ಸಾವಯವ ಬಲಗದ ಮುಖಾಂತರ ಮಾರಾಟ ಮಾಡ್ತಾ ಒಂದು ಅತ್ಯುತ್ತಮ ಲಾಭದಾಯಕವಾಗಿರುವಂಥ ಒಂದು ಹೈನುಗಾರಿಕೆಯನ್ನು ಮಾಡ್ತಿದ್ದಾರೆ. ಅಂಥ ಒಂದು ಗೀರು ಹಸುಗಳ ಹಟ್ಟಿಗೆ ನಾನು ಬಂದಿದ್ದೇನೆ. ಬನ್ನಿ, ರಮೇಶ್ ಅಣ್ಣನ ಜೊತೆ ಮಾತುಕತೆ ಮಾಡ್ತಾ ನಿಮಗೆ ಆ ಹಸುಗಳ ಬಗ್ಗೆ ಸಂಪೂರ್ಣವಾಗಿರುವಂಥ ಮಾಹಿತಿಯನ್ನು ಕೊಡ್ತೇನೆ. ರಮೇಶ್ ಅಣ್ಣ ನಮಸ್ಕಾರ. ನಮಸ್ಕಾರ ಅಣ್ಣ, ಹೇಗಿದ್ದೀರಿ? ಚೆನ್ನಾಗಿದ್ದೇನೆ, ನೀವು ಹೇಗಿದ್ದೀರಿ? ಆರಾಮ. ಈ ದನ ಸಾಕೋದು ಬಹಳ ಕಷ್ಟ ಅಂತ ಎಲ್ಲರೂ ಹೇಳ್ತಾರೆ. ನಾನು ಅದನ್ನು ಮನಗಂಡಿದ್ದೆ ಫಸ್ಟ್ಗೆ. ಆದ್ರೆ ಅದರಲ್ಲಿ ನಾನು ಗೆಲ್ಬೇಕು ಅಂತೇಳಿ ತುಂಬಾ ಪ್ರಯತ್ನಗಳು ಮಾಡಿದೆ. ಸುರುಸುರಿಗೆ ದನ ಕರು ಹಾಕಿದ ಕೂಡ ಹಾಲು ಕರಲಿಕ್ಕೆ ಬಿಡ್ತಾ ಇಲ್ಲ. ಅದಕ್ಕೆ ಹಗ್ಗ ಎಲ್ಲ ಕಟ್ಟಿ ಇದನ್ನೆಲ್ಲ ಮಾಡಿಕೊಂಡು ಕಡಿತಾ ಇದೆ. ಆದ್ರೆ ಈಗ ಅದನ್ನ ಪಳಗಿಸುವಂತ ಕೆಲಸ ನಾನು ಮಾಡ್ತೇವೆ. ಮತ್ತೆ ಗೀರ್ ದನ ಯಾರು ಹೊಸ್ತು ತಂದ್ರೆ ಸಕ್ಸಸ್ ಆಗುದಿಲ್ಲ ನನ್ನ ಮನವರಿ. ನಿಮ್ಮ ಮನೆಯಲ್ಲೇ ಅದಕ್ಕೆ ಕರುವನ್ನ ನೀವು ಅದನ್ನು ಪಳಗಿಸಿ ಅದರ ಆ ಕರು ಹಾಕುವವರೆಗೆ ಸಹ ನೀವು ಅದನ್ನು ಚಂದ ಮೋಕೆ ಮಾಡಿ ಸಾಕ್ತೀರಿ. ಆಗ ಆ ದನಗಳು ನೀವು ಹೇಳಿದಾಗ ಕೇಳ್ತದೆ ಅಂತ ನನ್ನ ಎಕ್ಸ್ಪೀರಿಯನ್ಸ್ ಇದೆ. ಹಾಗೆ ಇಲ್ಲಿಗೆ ನಮ್ಮಲ್ಲಿ ಇರುವಂತ ದನಗಳು ಜರ್ಸಿ ದನಕ್ಕೆ ಇನ್ಸಮಿನೇಷನ್ ಮಾಡಿ, ಗೀರ್ ದನದ ಇದು ಏರಿಯಾವನ್ನು ಇನ್ಸಮಿನೇಷನ್ ಮಾಡಿ ಹುಟ್ಟಿದಂತ ಕರುಗಳು. ಅದೇ 1ನೇ ಜನರೇಷನ್, 2ನೇ ಜನರೇಷನ್, 3ನೇ ಜನರೇಷನ್ ವರೆಗೆ ನಾನು ಬಂದಿದ್ದೇನೆ. ಹಾಗೆ ಈಗ ಅದರಲ್ಲಿ ಬರುವಂತ ಹಾಲು ಮತ್ತೆ ಹುಟ್ಟುವಂತ ಕರುಗಳು ನಾವು ಹೇಳಿದಾಗಿದ್ದಾರೆ. ಯಾಕೆಂದ್ರೆ ನಾವು ಆ ತರ ಪಳಗಿಸಿದ್ದೇವೆ, ಆ ತರ ಅದ್ರ ಮೋಕೆ ಮಾಡ್ತೇವೆ, ಅದ್ರ ಪ್ರೀತಿ ಮಾಡ್ತೇವೆ. ಪ್ರತಿ ದಿವಸ ಇಡೀ ಅವರೊಟ್ಟಿಗೆ ಒಡನಾಡ್ತಿದ್ದಾಗ ನಾವು ಹೇಳಿದಾಗ ಕೇಳ್ತವೆ. ಅಂದ್ರೆ ಗುಜರಾತ್ ತಂದಿರೋದಲ್ಲ ನೀವು? ಇಲ್ಲ, ಗುಜರಾತ್ ತಂದಿರೋದಲ್ಲ. ಯಾಕಂದ್ರೆ ಗುಜರಾತ್ ತರುವಂತ ಅಷ್ಟು ದೊಡ್ಡ ಶ್ರೀಮಂತನಲ್ಲ. ಯಾಕಂದ್ರೆ ತರ್ಲಿಕ್ಕೆ ಲಕ್ಷ ಗಟ್ಟಲೆ ಖರ್ಚು ಉಂಟು. ಮತ್ತೆ ಅದರ ಬ್ರೀಡ್ ನ ಮೇಲೆ, ಅದರ ಗೋತ್ರದ ಮೇಲೆ ದನಗಳ ರೇಟ್ ಹೆಚ್ಚಾಗಿರ್ತದೆ ನಾನು ತಿಳ್ಕೊಂಡಿದ್ದೆ. ಬಟ್ ಅಷ್ಟ ನನ್ಗೆ ವ್ಯವಸ್ಥೆಗಳು ಇರ್ಲಿಲ್ಲ. ಇಲ್ಲಿ ನಮ್ಮಲ್ಲಿ ನಾನು ಮೊದಲು ಜರ್ಸಿ ದನಗಳೇ ಸಾಕ್ತಾ ಇದ್ದೆ. ಜರ್ಸಿ ದನ ಸಾಕ್ತಾ ಇದ್ದಾಗ ನನ್ಗೆ ಆ ದನದ ಈ ಸಾವಯವ ಕೃಷಿ ಸ್ಟಾರ್ಟ್ ಮಾಡಿದ ನಂತರ ಜರ್ಸಿ ದನ ಅಲ್ಲ ಅಂತ ಹೇಳಿ ನನ್ಗೆ ತಿಳಿದು ಬಂತು. ಹಾಗೆ ಅನಂತರ ಏನ್ ಮಾಡ್ಬೇಕು, ಈ ದನಗಳನ್ನು ಏನ್ ಮಾಡುದು, ಯಾರಿಗೆ ಕೊಟ್ಟರು ಸಹ ಅದು ಬೇರೆ ಕೆಲಸಗಳಿಗೆ ಹೋಗ್ತದೆ. ಅದಕ್ಕೆ ಅದನ್ನ ಉಳಿಸಿಕೊಂಡು ನನ್ಗೆ ನನ್ನ ಕೆಲಸಗಳು ಗೀರ್ ದನ ಸಾಕ್ಬೇಕಾದ್ರೆ ಏನ್ ಮಾಡ್ಬೇಕು ಅಂತ ಅದಕ್ಕೆ ಗೀರ್ ದನದ ಇನ್ಸಾಮಿನೇಷನ್ ಮಾಡಿ ಈಗ ಅದರಿಂದ ಹುಟ್ಟಿದ ಕರುಗಳನ್ನ ಉಳಿಸಿಕೊಂಡಿದ್ದೇನೆ. ಈಗ ಅಲ್ಲಿನ ದನಗಳು ಚೆನ್ನಾಗಿ ಸಾಕ್ತೇನೆ. ಈಗ ನಾ ದನ ಸಾಕ್ಲಿಕ್ಕೆ ಪ್ರೇರಣೆ ಯಾಕಂದ್ರೆ ನಾನೊಬ್ಬ ಬ್ರಾಹ್ಮಣ ಕುಟುಂಬದಲ್ಲಿ ಹುಟ್ಟಿದವ. ನಾನು ದನ ಸಾಕುವಾಗ ದನಗಳಿಗೆ ಒಂದು ಹೆಸರು ಇಡ್ಬೇಕು. ಹೆಸರು ಇಟ್ಟಾಗ ಅವಳನ್ನು ಮೋಕೆ ಮಾಡ್ಲಿಕ್ಕೆ ಸುಲಭ ಇರ್ತದೆ. ಹಾಗೆ ನಾನು ದನಗಳಿಗೆ ಗಂಗಾ, ಜಮುನಾ, ಸರಸ್ವತಿ, ನರ್ಮದೆ, ಸಿಂಧೆ, ಕಾವೇರಿ ಅಂತ ನಮ್ಮ ದೇಶದ ಪುಣ್ಯ ನದಿಗಳ ಹೆಸರುಗಳನ್ನು ಇಟ್ಟಿದ್ದೇವೆ. ಹಾಗೆ ಇದರಲ್ಲಿ ಫಸ್ಟ್ ಗೆ ಬರ್ತದೆ ಪಂಚಮಿ ಅಂತೇಳಿ. ಇದು ನಾಗರ ಪಂಚಮಿ ದಿವಸ ಹುಟ್ಟಿದಂತ ದನ. ಇದು ಜರ್ಸಿ ದನದ ಮಗು, ಸಾಯಿವಾಲ್ ಇದಕ್ಕೆ ಇನ್ಸಮಿನೇಷನ್ ಮಾಡಿದೆ ಇದರ ತಾಯಿಗೆ. ಹಾಗೆ ಇದು ಸಾಯಿವಾಲ್. ಈಗ ಜರ್ಸಿ ಮತ್ತೆ ಸಾಯಿವಾಲ್ 25% ಸಾಯಿವಾಲ್ ಇದೆ, ಮತ್ತೆ ಜರ್ಸಿ ಅದು.
ಎಷ್ಟು ಹಾಲು ಹಾಗೆ ಕೊಡ್ತದೆ? ಈಗ ಅದೀಗ 8ರಿಂದ 10 ಲೀಟರ್ ಹಾಲು ಕೊಡ್ತದೆ. ಹಾ ಆಮೇಲೆ ಇದು ಗೀರ್. ಹಾ ಗೀರ್ ಅಂದ್ರೆ ಇದರ ತಾಯಿ ಹ್ಮ್ ಜರ್ಸಿಯಿಂದ ಹುಟ್ಟಿದಂತ ಗೀರ್ ದನ, ಹಾ ಅದರ ಮಗು ಇದು. ಹಾ. ಇದು 50% ಈಗ ಗೀರ್ ದನ ಆಗಿದೆ. ಇದು ಗಡಸು ಇದೀಗ ತಾಯಿ ಆಗ್ಬೇಕಷ್ಟೇ. ಅಲ್ಲ, ಏನ್ ಹೆಸರು ಇದ್ರದ್ದು? ಇದರ ಹೆಸರು ಸಿಂಧು ಅಂತ. ಓ ಸಿಂಧು ನದಿಯ ನೆನಪಿನ ಸಿಂಧು ಅಂತ ಹೇಳಿ ಹಾ, 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 ಹಾ. ತುಂಬಾ ಮೋಕೆದು, ಬಹಳ ಪ್ರೀತಿ ಅದಕ್ಕೆ. ಎಷ್ಟು ಪ್ರೀತಿ ಮಾಡ್ತೇವ ಹಾ. ಅಷ್ಟು ಅವಳಿಗೆ ಖುಷಿ ಆಗ್ತದೆ. ಹೀಗೆ ನೋಡಿ ಅದನ್ನ ತಲೆ ಎತ್ತಿ ಇದ್ ಮಾಡ್ತಾ ಇರ್ತದೆ, ಅಲ್ಲ ಪ್ರೀತಿ ಮಾಡ್ತದೆ. ಹಾ ಹಾಗೆ ಹಾ. ಇವಳಿದ್ದಾಳೆ, ಇವಳು ಗಂಗಾ ಅಂತ. ಹಾ ಗಂಗಾ ಅಂತ ಹೇಳಿ, ಗಂಗಾ ನೋಡಿ ಹಾ. ಅವಳಿಗೆ ಇದು ಪ್ರೀತಿ ಹೆಚ್ಚು ಬೇಕು. ಮತ್ತೆ ಆದಷ್ಟು ಹೀಗೆ ಹಿಂದೆ ಕೈಯ ತಲೆಯ ಅಡಿಯಲ್ಲಿ ಹೀಗೆ ಮುದ್ದು ಮಾಡಿದ್ರೆ ಬಹಳ ಖುಷಿ ಆಗ್ತದೆ. ಹಾ, 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 ಹಾ. ಇದು ಗೀರ್ 50% ಗೀರ್ ಬಂದಿದೆ ಈಗ. ಇವಳ ಮಗ ಇದು. ಹಾ ಇವನ ಹೆಸರು ಅಭಿಮನ್ಯು ಅಂತ. ಓ ಈಗ ಗಂಡು ಕರು ಹುಟ್ಟಿದಾನೆ. ಹಾ ಗಂಡು ಕರು ಹುಟ್ಟಿದಾಗ ಏನ್ ಮಾಡುದು ಎಲ್ರಿಗೂ ಒಂದು ಕ್ವಶನ್ ಮಾರ್ಕ್ ಬರ್ತದೆ. ಹಾ ಆದ್ರೆ ನಾನು ಗಂಡು ಕರುವನ್ನು ಸಾಕ್ತೇನೆ. ಹಾ. ಯಾಕೆ ಗಂಡು ಕರು ನನಗೆ ಅದರದ್ದು ಗೋಮೂತ್ರ ಮತ್ತೆ ಗೋಮಯ ಕೊಟ್ರೆ ಸಾಕು. ಹಾ 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 ಹಾ. ಅವನಿಗೇನು ಹೆಚ್ಚು ಹಾಕ್ಲಿಕ್ಕಿಲ್ಲ, ಓ. ಸ್ವಲ್ಪ ಕೊಡ್ತೇನೆ ಅಷ್ಟೇ. ಹಾ. ಒಂದು ಮುಷ್ಟಿ ಹಿಂಡಿ ಹಾಕ್ತೇನೆ ಅಷ್ಟೇ. ಅಲ್ಲ ಆದ್ರೆ ಅವನ ಮಾಡುವ ಮುದ್ದು ನೋಡುವಾಗ ನನಗೆ ಬಹಳ ಖುಷಿ ಆಗ್ತದೆ. ಅಲ್ಲ, ಏನ್ ಹೆಸರು? ಅಭಿಮನ್ಯು. ಅಭಿಮನ್ಯು ನೋಡಿ ಸ್ನೇಹಿತರೆ, ಇದು ಅಭಿಮನ್ಯುವಿನ ತಾಯಿ. ತಾಯಿ ಗಂಗಾ ಇದ್ದಾಳೆ. ಹಾ, ಇದು ಅಭಿಮನ್ಯು. ಇದರ ಮೂಗು ನೋಡಿ ಬ್ಲಾಕ್ ಇದೆ. ಇದರದ್ದು ನೋಡಿ, ಇದು ಸ್ವರ್ಣ ಕಪಿಲ ಅಂತ ಹೇಳ್ತಾರೆ. ಹೌದು, ಇದು ಆ ಟೈಪ್ ನ ಮೂಗು ನೋಡಿ ಇದ್ರದ್ದು, ಕಲರ್ ನೋಡಿ ಇದ್ರದ್ದು. ಇದು ಗೀರ್ ದನಕ್ಕೆ ಹಾ ಮಲ್ನಾಡು ಗಿಡ್ಡದ ಇಂಜೆಕ್ಷನ್ ಕೊಟ್ಟು ಮಾಡಿದಂತ ಕರು ಇದು. ಕರೆಕ್ಟ್ ಹಾ, ಕರೆಕ್ಟ್ ಹೀಗೆ. ಕರೆಕ್ಟ್. ಇವರೆಲ್ಲ ಹಾ. ಈಗ ಇವಳಿದ್ದಾಳೆ ನೋಡಿ. ಹ್ಮ್ ಇವಳು ಇದು ನರ್ಮದಾ ಅಂತ. ಹ್ಮ್ ಇದು ಗೀರ್ಧನದ ಅರ್ಧ ಗೀರ್ಧನದ ತಾಯಿ ಮಗು ಇದು. ಹಾ. ಇದೀಗ ಸಹ 50% ಬಂದಿದೆ ಅಂತ ನನಗೆ ಕಾಣ್ತದೆ. ಹಾ 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 ಆಮೇಲೆ ಇನ್ನೊಂದು ಕರು ಇದ್ದಾಳೆ. ಹಾ. ಇವಳದು ಅವಳದ್ದು ಆ ಗಂಗದ್ದು ಮಗಳಿದು. ಹಾ. ಇವಳದು ಆ ಗಂಗನಿಗೆ ಮಲ್ನಾಡು ಗಿಡ್ಡ ಇಂಜೆಕ್ಷನ್ ಕೊಟ್ಟು ಹುಟ್ಟಿದಂತ ಹಾ. ಕರು ಇದು. ಏನ್ ಹೆಸರು ಅದ್ರದ್ದು? ಇದರ ಹೆಸರು ಸರಸ್ವತಿ. ನಲ್ಲ ಸರಸ್ವತಿ. ಹೌದು, ಸರಸ್ವತಿ. ಹಾ 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 ಹಾ. ಆಯ್ತಾ? ಇದು ಯಾರಿದು ನಿನಗೆ ತಿಳಿದ್ರಲ್ಲ? ಇವಳು ಸಹ ಅದೇ ಆ ಗಂಗಂದು ಹುಟ್ಟಿದೆ ಇದು. ಹಾ ಇವಳು ಸಹ ನರ್ಮದಾ. ಅಲ್ಲ, ಇವಳು ಯಾವ ವೆರೈಟಿ ಇದು? ಇದು ಗೀರ್ ದನಕ್ಕೆ ಹಾ ಮಲ್ನಾಡು ಗಿಡ್ಡದಿಂದ ಇಂಜೆಕ್ಷನ್ ಕೊಟ್ಟು ಹುಟ್ಟಿದಂತದ್ದು. ಈಗ ಇದು ಇವಳು ಗಬ್ಬ ಇದ್ದಾಳೆ. ಹಾ ಹಾ ಹಾ. ಹಾಗೆ ಸ್ವಲ್ಪ ನೀವು ನೋಡಿದ್ರೆ ರೌಂಡ್ ಕಾಣ್ತಾರೆ. ಹೌದೌದು. ಇದು ಇದು ಲಕ್ಷ್ಮಿ ಅಂತ ಹೇಳಿ. ಹಾ ಲಕ್ಷ್ಮಿ ನಮ್ಗೊಬ್ರು ನಮ್ಮ ಊರಿನ ಒಬ್ರು ದೊಡ್ಡ ರೈತರಿದ್ದಾರೆ, ಹಾ. ಮಿಸ್ಟರ್ ಶೆಟ್ರು ಅಂತ. ಹಾ ಅವರಲ್ಲಿ ತಂದಂತ ಗಡಸು. ಹಾ. ಅವಳಿಂದ ತಂದಂತ ನನ್ನ ಮನೆಯಲ್ಲಿ 3 ಕರು ಹಾಕಿದ್ದಾಳೆ. ಹಾ. ಹಾಗೆ ಇಷ್ಟು ದನಗಳು ನಮ್ಮ ಮನೇಲಿ ಇವೆ. ಸಾಧಾರಣ ಹಟ್ಟಿಯಲ್ಲಿ ಈ ದೇಸಿ ದನಗಳ ವಿಡಿಯೋ ಮಾಡುವಾಗ ಅದೆಲ್ಲ ದೂರ ಓಡ್ತಾ ಇರ್ತದೆ, ಎದುರುಗಡೆ ಬರಲ್ಲ. ಆದ್ರೆ ಇದು ನನಗೆ ವಿಡಿಯೋ ಮಾಡ್ಲಿಕ್ಕೂ ಬಿಡ್ತಾ ಇಲ್ಲ. ಅಂದ್ರೆ ಅದ್ರ ಹತ್ರ ಮುಖವನ್ನು ತಗೊಂಡ್ಬಂದು ನನ್ನ ಹತ್ರನೇ ಒಂದು ಆತ್ಮೀಯತೆ ಕ್ರಿಯೇಟ್ ಮಾಡ್ತದೆ, ನನ್ನ ಹತ್ರನೇ ಒಂದು ಮಾತನಾಡಿಸುವ ಪ್ರಯತ್ನವನ್ನು ಮಾಡ್ತದೆ. ಈ ರೀತಿಯ ಹಸುಗಳಲ್ಲಿ ಆ ರೀತಿ ಆತ್ಮೀಯತೆ ಕ್ರಿಯೇಟ್ ಆಗ್ಲಿಕ್ಕೆ ಏನು ಕಾರಣ? ಕಾರಣ ಯಾಕಂದ್ರೆ ಇದ್ರ ನಾವು ನಮ್ಮ ದಿನದ 24 ಗಂಟೆಗಳಲ್ಲಿ ಹ್ಮ್. ಒಂದು 6 ಗಂಟೆ ನಾವು ಇಲ್ಲಿ ವ್ಯಯ ಮಾಡ್ತೇವೆ. ಹ್ಮ್ ಅಂದ್ರೆ ಬೆಳಿಗ್ಗೆ 3 ಗಂಟೆ, ಸಂಜೆ 3 ಗಂಟೆ, ಮಧ್ಯದ ಟೈಮನ್ನು ಫ್ರೀ ಆಗಿಬಿಡ್ತೇವೆ ಅವ್ರಿಗೆ ಫ್ರೀ ಇರ್ಲಿಕ್ಕೆ. ಹ್ಮ್ ಆ 6 ಗಂಟೆಯಲ್ಲಿ ಅವರೊಟ್ಟಿಗೆ ನಾವು ಅವರ ಮೈ ಮೇಲೆ ಕೈ ನೇವರಿಸಿಕೊಂಡು, ಅವರ ಕೆಚ್ಚಲ್ಲಿ ಮುಟ್ಟಿಕೊಂಡು, ಹ್ಮ್ ಅವರಿಗೆ ಮುತ್ತುಕೊಂಡು, ಅವ್ರು ನಮ್ಗೆ ಕಚ್ತಾರೆ, ನಾನು ಅವರಿಗೆ ಹಾಯೋದು. ಹಾ ಅಂದ್ರೆ ಆ ದನದ ಹತ್ರ ಇದ್ದಾಗ ದನದ ಹಾಗೆ ನಾವಿರ್ಬೇಕು. ಹಾ ಹಾ. ಆಗಿದ್ದಾಗ ದನಗಳು ತಿಳ್ಕೊಟ್ಟಿದ್ದು ನನ್ನಂತವನೇ ಅಂತ. ಆದ ಕಾರಣ ಅದು ಒಳ್ಳೆ ಒಂದು ಮಾನವೀಯತೆ ಅಲ್ಲಿ ಒಂದು ಬೆಳೀತದೆ, ಅದು ಆ ಒಂದು ಬಾಂಡ್ ಬೆಳೀತದೆ. ಹಾ, ಹಾ, ಹಾ. ಹಾಗೆ ಮತ್ತೆ ಸಗಣಿ ತೆಗೆಯುವಾಗ ಸಹ ನಾನು ಅವರ ಅಡಿಯಿಂದ ಹೋಗಿ ಈಚಿಂದ ಆಚೆ ಕ್ರಾಸ್ ಮಾಡಿಸಿ ನಾನು ಸಗಣಿ ತೆಗಿತೇನೆ. ಹಾ. ಅವ್ರು ಸ್ವಲ್ಪ ಸಹ ಅಲ್ಲಾಡುದಿಲ್ಲ. ಅಲ್ಲ. ನಮ್ಗೆ ಬೇರೆಯವರಿಗೆ ಹೆದರಿಕೆ ಆಗ್ತಿಲ್ಲ, ತುಳಿದಿತ್ತು ಅಂತ. ಹಾ, ಹಾ. ಏನು ಮಾಡುದಿಲ್ಲ. ಹಾ, ಹಾ. ಹಾಗೆ ಆ ಕೊಂಡಾಟದಲ್ಲಿ ಸಾಕಿದಂತ ಒಂದು ಹಾ. ನಮ್ಮಲ್ಲಿ ಒಬ್ಬ ನಂದಿ ಇದ್ದಾನೆ, ನಂದಿ ಮಹಾರಾಜ್. ಓ ಅವನಿಗೆ ಹೆಸರಿಟ್ಟಿದ್ವಿ ಭೀಮಸೇನ ಅಂತ. ಓ ಈಗ ಅವನಿಗೆ ಈಗ 8 ವರ್ಷದ ಭೀಮಸೇನ. ಹಾ. ಭೀಮಸೇನ ಕೆಳಗಿಬೇಕು. ಏನ್ ಹೆಸರು? ಭೀಮಸೇನ ಇವನ ಅಂತ. ಹೆಸರು ಭೀಮಸೇನ ಅಂತ. ಹಾ ಇವ ನನ್ನ ಕೊಂಡಾಟದ ಭೀಮಸೇನ, ಹಾ. ನನ್ನ ಹಟ್ಟಿಯ ಹಾ ಇವ ರಾಜ. ಹಾ. ಇವನನ್ನ ನಾನು ಎಲ್ರು ಸಾಕ್ಬೋದು ಹೇಳ್ಬೋದು. ಗೋ ಸಾಕುದು ಓಕೆ, ಹ್ಮ್ ಆದ್ರೆ ಈ ನಂದಿ ಗಂಡು ಕರುವನ್ನು ಯಾಕೆ ಸಾಕ್ತೀವಿ? ಹಾ. ಏನ್ ಲಾಭ? ಹಾ ಹಿಂದೂ ಧರ್ಮದಲ್ಲಿ ನಾವು ನಂದಿ ಅಂತ ಬಹಳ ಪ್ರೀತಿ ಮಾಡ್ತೇವೆ. ಹೌದು. ಆದ್ರೆ ಕಮರ್ಷಿಯಲ್ ಆಗಿ ನೋಡಿದ್ರೆ ಹ್ಮ್ ನಂದಿ ಯಾರಿಗೂ ಬೇಡ, ಹೌದು ಎಲ್ಲ ಅದನ್ನು ಬೇರೆ ಕೆಲಸಕ್ಕೆ ಕೊಡ್ತಾರೆ. ಕರೆಕ್ಟ್. ಆದ್ರೆ ನಾನು ಮಾತ್ರ ಮನ ಪರಿವರ್ತನ ಆಗಿ ಮಾಡಿದಂತ ಒಂದು ಈ ಸಾಕಿದಂತ ಈ ಒಂದು ನಂದಿ. ಹಾ ಹಾಗೆ ಈ ನಂದಿಯನ್ನ ನಾನು ಎಷ್ಟು ಪ್ರೀತಿ ಸಾಕ್ತೇನೆ ಅಂದ್ರೆ, ಈಗ ನಮ್ಮ ಮನೆಯಲ್ಲೇ ಹುಟ್ಟಿದಂತ ಹಾ ಕರು ಇದು, ಹೋರಿ ಕರು. ಹಾ ಇದಿಲ್ಲ ಹೇಳಿತಾನೆ, ಅಷ್ಟು ಪ್ರೀತಿ ನೋಡಿ. ಹಾ. ಹಾಗೆ ಇವನನ್ನ ನಾನು ಹಾ. ಸಾಕಿ ಒಂದು 5-6 ವರ್ಷ ಆಗುವಾಗ ನನ್ಗೆ ಒಂದ್ ಸಮಯದಲ್ಲಿ ಈ ಸಮಯದಲ್ಲಿ ನೋಡಿ ಹುಲ್ಲು ಸಿಗ್ತಾ ಇಲ್ಲ. ಹಾ ದನಗಳಿಗೆ ಮೇವು ತಯಾರಿ ಮಾಡುದು, ಅದನ್ನು
ಹೊಂದಿಸುವುದೇ ಬಹಳ ಕಷ್ಟ. ಹಾ. ಅಂತ ಸಮಯದಲ್ಲಿ ನನ್ನ ದನ ಹೆಚ್ಚಾಯ್ತು. ಹಾ. ಆಗ ಇದು ಗಂಡು ಕರುವಲ್ಲ, ಹೌದು. ಯಾರೋ ಒಬ್ಬ ಸಾಕ್ತೇನೆ ನನ್ಗೆ, ಹ್ಮ್. ಅಣ್ಣ ನನ್ಗೆ ಕೊಡಿ, ನನ್ಗೆ ಸಗಣಿಗಾಗಿ ಒಂದು ಹೋರಿ ಕೊಡಿ ಅಂತ ಹೇಳಿದ. ಹಾ. ಹಾಗೆ ನಾನು ಆಯ್ತು ಮರ ಕೊಂಡೋಗುದು, ನಾವು ಅವನ ಹತ್ರ ಹಾ. ದುಡ್ಡಿನ ವಿಷಯ ಎಲ್ಲ ಮಾತಾಡಿ ಹಾ. ಅವನಿಗೆ ನಾವು ಕೊಟ್ಟು, ಹಾ. ಎಷ್ಟ ಕೊಟ್ರಿ? ಅವನಿಗೆ ಒಂದು 25,000 ರೂಪಾಯಿಗೆ ಹಾ. ನಾನು ಆ ಹೋರಿನ ಏನು ಮಾರಿದ್ರಿ? ಕೊಟ್ಬಿಟ್ಟೆ. ಹಾ, ಹಾ, ಹಾ. ಸೇರ್ ಮಾಡಿದೆ. ಹಾ. ಅವ ಅದನ್ನ ಎರಡೆರಡು ಹಗ್ಗ ಹಾಕಿ ತಗೊಂಡು ನಡ್ಸ್ಕೊಂಡು ಕೊಡದ. ಅಷ್ಟು ಜೋರಿತ್ತಾಗ? ಬಹಳ ಜೋರಿತ್ತು. ಹಾ. ಅಂದ್ರೆ ನನ್ಗೇನ್ ಮಾಡ್ತಿಲ್ಲ, ಬೇರೆಯವರು ಹೊಸ ಜನ ಯಾರು ಬಂದ್ರೆ ಅವರಿಗೆ ಹಾಯ್ಲಿಕ್ಕೆ ಹೋಗ್ತಾ ಇತ್ತು. ಹಾ. ಹಾಗೆ ಹೋದ, ಗಲಾಟೆ ಮಾಡಿಕೊಂಡು ಹೋದ. ಹ್ಮ್. ಅವಾಗ ನನ್ಗೆ ಸಾಕ್ಲಿಕ್ಕೆ ಸಾಧ್ಯ ಇಲ್ಲ, ಹ್ಮ್. ನಾನು ಕೊಟ್ಟು ಬಿಟ್ಟೆ. ಕಮರ್ಷಿಯಲ್ ಆಗಿ ಯೋಚನೆ ಮಾಡ್ತಿದ್ದೆ. ಹ್ಮ್. ಅದು ಹೋಗಿ ಒಂದು 6 ದಿವಸ ನಂತರ ಅವನಿಂದ ಫೋನ್ ಬಂತು. ಹ್ಮ್. ಅಣ್ಣ ಇದು ದನ ಏನ್ ತಿಂತಾ ಇಲ್ಲ, ಹ್ಮ್. ಇದು ಹಿಂಡಿ ಎಲ್ಲ ಸರಿಯಾಗಿ ತಿನ್ನೋದಿಲ್ಲ. ಹ್ಮ್. ನಾನು ಹೇಳಿದೆ ಸ್ವಲ್ಪ ಅಂಗಡಿಗೆ ಹೋಗಿ ಒಳ್ಳೆ ಒಳ್ಳೆ ಹಿಂಡಿ ತಂದು ಹಾಕು. ನಾನು ಅದಕ್ಕೆ ನೆಲಕಡಲೆ ಹಿಂಡಿ ಹ್ಮ್. ಮತ್ತೆ ಇದು ಇದೆಲ್ಲ ಹಿಂಡಿ ಹಾಕ್ತಿದ್ದೆ, ಒಳ್ಳೆ ಒಳ್ಳೆ ಹಿಂಡಿ, ಎಳ್ಳಿನ ಹಿಂಡಿ ಎಲ್ಲ. ಹ್ಮ್. ನೀವು ತಂದು ಹಾಕಿದ. ಅದಕ್ಕೆ ಅವಳು, ಅಣ್ಣ ಅಂಗಡಿಲಿದ್ದ ಎಲ್ಲ ಹಿಂಡಿಗಳನ್ನ ತಂದು ಹಾಕಿ ಆಯ್ತು, ಹ್ಮ್. ಅವನು ಯಾವ್ದೂ ತಿಂತಾ ಇಲ್ಲ. ಹ್ಮ್. ನಿಮ್ಮಲ್ಲಿನ ತಂದು ಈಗ 1 ವಾರ ಆಯ್ತವ, ಮಲಗ್ಲಿಲ್ಲ, ನಿಂತೇಕೊಂಡಿದ್ದಾನೆ. ರಾತ್ರಿ ಇಡೀ ಮಲಗಲಿಲ್ಲ? 24 hours ನಿಲ್ತೇ ಇದ್ದಾನೆ. ಹಾ. 6 ದಿವಸದಿಂದ ನಿಂತಿದ್ದಾನೆ, ಹಾ. ಮಲಗಿದ್ ನಾನು ನೋಡ್ಲಿಲ್ಲ. ಹಾ. ಮತ್ತೆ ನೀರು ಕುಡಿಯುದಿಲ್ಲ, ಆಹಾರ ತಿನ್ನುದಿಲ್ಲ, ಹುಲ್ಲು ತಿನ್ನುದಿಲ್ಲ. ಹಾ. ಒಂದೇ ಸಮಯ ಅವನ ಕಣ್ಣಿನ ನೀರು ಬರ್ತಾ ಉಂಟು. ಹಾ. ಈಗ ನನ್ಗೆ ಕಾಣ್ತಾ ಇವ ಬದುಕುದಿಲ್ಲ ಅಂತ. ಹಾ. ಅಣ್ಣ ಏನ್ ಮಾಡ್ಲಿ ಅಂತ ನಾನು ಕೇಳಿದೆ. ಹಾ. ಅದಕ್ಕೆ ನಾನು ಹೇಳಿದೆ, ಅಣ್ಣ ನೀನ್ ಅದನ್ನ ನಮ್ಮ ಮನೆಗೆ ತಗೊಂಡ್ ಬಾ, ಹಾ. ನಾನ್ ಅದನ್ನ ನಿನ್ಗೆ ಅದನ್ನ ಸಾಕ್ಲಿಕ್ಕೆ ಸಾಧ್ಯ ಇಲ್ಲ, ಅವ ಅದು ಬದುಕಲಿಕ್ಕಿಲ್ಲ. ಹಾ. ತಗೊಂಡ್ ಬಂದ ನಮ್ಮ ಅಂಗಳದಲ್ಲಿ ನಿಂತಿತ್ತು. ನನ್ಗೆ ಅಂಗಳ ಬಂದ ಕೂಡಲೇ ಅವನ ಗೊಬ್ಬೆ ಹಾಕಿದ ಅಂತೇಳಿ. ಹಾ. ಆಗ ನಾನು ಮತ್ತೆ ಹೋಗಿ ಅವನನ್ನು ಹಿಡ್ಕೊಂಡೆ. ಹ್ಮ್. ಹಿಡ್ಕೊಂಡಾಗ ಅವನ 2 ಕಣ್ಣುಗಳಿಂದ ಧಾರಾಕಾರವಾಗಿ ನೀರು ಇಳಿತಾ ಇತ್ತು. ಹಾ. ನನಗೆ ಆಗ ಗೊತ್ತಾಯ್ತು, ಒಂದು ಈ ಪ್ರಾಣಿ ಇವಕ್ಕೊಂದು ಮನಸ್ಸಿದೆ ಅಂತ. ಹಾ. ಇಷ್ಟವರೆಗೆ ನಾನು ಅದೇ ಕಮರ್ಷಿಯಲ್ ಆಗಿ ಯೋಚನೆ ಮಾಡ್ತಿದ್ದೆ, ಇದು ಹಾಲು ಕೊಡ್ತದೆ, ಇದು ಸಗಣಿ ಕೊಡ್ತದೆ. ಹಾ. ಅದನ್ನ ನೋಡಿ ನನಗೆ ತುಂಬಾ ಬೇಜಾರಾಯ್ತು. ಹ್ಮ್. ಈ ತರದ ಪ್ರಾಣಿಗಳು ಇದ್ದಲ್ಲ ಅಂತ. ಹ್ಮ್. ಮತ್ತೆ ಅವನ ತಂದು ಅವನ ಜಾಗದಲ್ಲಿ ಕಟ್ಟಿದೆ. ಕಟ್ಟಿ ಅವನಿಗೆ ಹಿಂಡಿ, ಹುಲ್ಲು, ಹ್ಮ್. ನೀರೆಲ್ಲ ಇಟ್ಟೆ. ಹ್ಮ್. 6 ದಿನ ತಿನ್ನದಂತ ಆ ಹೋರಿ ಹ್ಮ್. 5 ನಿಮಿಷದಲ್ಲಿ ಅದನ್ನೆಲ್ಲ ಖಾಲಿ ಮಾಡಿ ಅಂತೇಳಿ ಒಂದ್ಸಲ ತಲೆ ಮೇಲೆ ಎತ್ತಿ ನೋಡಿತ್ತು. ಹ್ಮ್. ಆಗ ನನಗೆ ಗೊತ್ತಾಯ್ತು, ಪಾಪ ಎಷ್ಟು ಹಸಿವಾಗಿತ್ತು ಪಾಪ. ಹ್ಮ್. ಅವನನ್ನು ಹಿಡ್ಕೊಂಡು ಮತ್ತೆ ನಾನು ಹೇಳಿದೆ, ಭೀಮಸೇನ, ಹ್ಮ್. ಇಷ್ಟು ನಾನು ದೊಡ್ಡ ತಪ್ಪು ಮಾಡಿದೆ, ಪರೀಕ್ಷೆಯಲ್ಲಿ ನೀನ್ ಗೆದ್ದೆ, ಹ್ಮ್. ನಾನ್ ಸೋತೋದು. ಹ್ಮ್. ಅದ ಕಾರಣ ಇನ್ನು ನೀನು ನನ್ನ ಹಟ್ಟಿಯಲ್ಲೇ ಇರ್ಬೇಕು, ಇನ್ನು ನೀನು ಹೋಗ್ಲಿಕ್ಕಿಲ್ಲ ಎಲ್ಲಿ. ಹ್ಮ್. ನಿನ್ನ ನಾನು ನನ್ಗೆ ಕೂಡುವಷ್ಟಿದ್ರೆ ನಾನು ಸಾಕ್ತೇನೆ, ಹಾ. ಸರಿ ಇಲ್ಲಿ ಇರೋದು. ಸರ್, ಈ ದನಗಳನ್ನು ಪರಿಚಯ ಮಾಡಿದ್ರಿ, ಅದರ ಜೊತೆಗೆ ಒಂದು ಈ ದನಗಳ ಸೆಂಟಿಮೆಂಟ್ ಅನ್ನು ಹೇಳಿದ್ರಿ. ಯಾವತ್ತು ಕೃಷಿ ನಡೆಯುವಂಥದ್ದು ಅಥವಾ ಹೈನುಗಾರಿಕೆ ನಡೆಯುವಂಥ ಸೆಂಟಿಮೆಂಟ್ ಮೇಲಲ್ಲ, ಪ್ರಾಕ್ಟಿಕಲ್ ಮೇಲೆ. ಇದ್ರೇನಾದ್ರೂ ಲಾಭ ಬಂದ್ರೆ ಮಾತ್ರ ಇಷ್ಟು ನೀವು ಸೆಂಟಿಮೆಂಟ್ ಆಗಿ ಇಷ್ಟು ಖುಷಿಯಾಗಿ ಇದನ್ನು ಕಂಟಿನ್ಯೂ ಮಾಡ್ಲಿಕ್ಕೆ ಆಗ್ತದೆ, ಇಲ್ಲಂದ್ರೆ ಆಗಲ್ಲ. ಅಂಥದ್ರಲ್ಲಿ ತುಂಬಾ ರೈತರು ಬೇರೆ ಬೇರೆ ಪ್ರಯೋಗಗಳನ್ನು ಮಾಡಿ ಕೆಲವರು ಸಫಲರಾದರು, ಕೆಲವರು ವಿಫಲರಾದರು. ಅಂಥದ್ರಲ್ಲಿ ಒಂದು ದನದ ಉತ್ಪನ್ನಗಳಿಂದ, ಕೇವಲ ಹಾಲಿನ ಉತ್ಪನ್ನದಿಂದ 6 ವೆರೈಟಿಯ ಅದರ ಉಪ ಉತ್ಪನ್ನಗಳನ್ನು ಮಾರುವಂತ ರೈತರನ್ನು ನಾನು ಪ್ರಥಮ ಬಾರಿ ನೋಡ್ತಿರುವಂಥದ್ದು, ಮತ್ತು ನಾನು ಕೇಳಿಲ್ಲ ಇಷ್ಟನ್ನು. ಹೇಗೆ ಇದಕ್ಕೊಂದು ಪ್ಲಾನ್ ಮಾಡಿದ್ರಿ ನೀವು? ಈ ಗೀರ್ ದನ ಸಾಕಿದಾಗ ಹ್ಮ್. ನಾನು ಆದ ಹಾಲನ್ನು ಡೈರಿಗೆ ಹಾಕ್ತಾ ಇದ್ದೆ. ಹ್ಮ್. KMF ಡೈರಿ, ನಮ್ಮ ಊರಿನಲ್ಲಿ KMF ಡೈರಿ ಇದೆ, ಹಾ. ಅಲ್ಲಿ ಹಾಕ್ತಾ ಇದ್ದೆ. ನನಗೆ ಮ್ಯಾಕ್ಸಿಮಮ್ ಈಗಿನ ಪ್ರಸ್ತುತ ರೇಟ್ ಅಲ್ಲಿ 39 ರೂಪಾಯಿ ಮ್ಯಾಕ್ಸಿಮಮ್ ಹಾಲಿಗೆ ರೇಟ್ ಸಿಗ್ತದೆ. ಹಾ. ನಾನು ಅಲ್ಲಿ ಹೋಗಿ ಕೇಳಿದೆ, ನನ್ನ ಹಾಲು ಇದು ಜರ್ಸಿ ದರದ ಹಾಲಲ್ಲ, ಹ್ಮ್. ಇದು ಗೀರ್ ಸಾಯಿವಾಲ್ ಮಲೆನಾಡು ಗಿಡದ ಹಾಲು. ಹ್ಮ್. ಅಂದ್ರೆ ದೇಶಿ ದರ, ಭಾರತೀಯ ತಳಿಯ ಯಾವ ದನಕ್ಕೆ ಹಂಪ್ ಇದೆ, ದುಬ್ಬ ಇದೆ, ಹ್ಮ್. ಅಂತ ದರದ ಹಾಲಿದು. ಹ್ಮ್. ಆದ ಕಾರಣ ಇದರ ರೇಟ್ ಹೆಚ್ಚು ಕೊಡ್ಬೇಕು. ಅದಕ್ಕೆ ಅವಳು ನಮ್ಮಲ್ಲಿ ಆ ವ್ಯವಸ್ಥೆ ಇಲ್ಲ, ಎಲ್ಲ ಒಂದೇ. ಹ್ಮ್. ಹಾಗಾದ್ರೆ ನನ್ಗೆ ಕಂಡಿತು, ನಾನು ಯಾಕೆ ಇಷ್ಟು ಒಳ್ಳೆಯ ಅಮೃತ ಸದೃಶವಾದಂತ ಹಾಲನ್ನ ಹ್ಮ್. ನಾನು ಯಾಕೆ ಈ ಜರ್ಸಿ ದರದ ಹಾಲು ಅದಕ್ಕೆ ಕಂಪೇರ್ ಮಾಡಿಕೊಂಡು ಯಾಕೆ ಕೊಡ್ಬೇಕು? ಹ್ಮ್. ನಾನೊಂದು ಚಾಲೆಂಜ್ ರೀತಿಯಲ್ಲಿ ನೋಡ್ಕೊಂಡು ನನ್ಗೆ ಮಾರುಕಟ್ಟೆಯ ವ್ಯವಸ್ಥೆಗಳನ್ನು ನೋಡ್ಲಿಕ್ಕೆ ಹೊರಟೆ. ಹ್ಮ್. ಹೊರಟಂತ ಸ್ಥಿತಿಗಳು ನನಗೆ ಆಗ ಸಿಕ್ಕಿದ್ದು ನಮ್ಮ ಮಂಗಳೂರಿನ ಸಾವಯವ ಕೃಷಿಗ ಗ್ರಾಹಕ ಬಳಗ ಅಂತ ಒಂದು ಸಂಘದಿಂದ ಹ್ಮ್. ನನಗೆ ಕಾಂಟ್ಯಾಕ್ಟ್ ಆಯ್ತು. ಹ್ಮ್. ಅದರ ಕಾರ್ಯದರ್ಶಿಯಾದ ರತ್ನಾಕರ ಕೊಳೆಯವರು ನನಗೆ ಬಹಳ ಹ್ಮ್. ಆತ್ಮೀಯತೆಯಿಂದ ಅವರು ನನಗೆ ಕರೆದು, ನೀವು ನಿಮ್ಮಲ್ಲಿರುವ ಪ್ರಾಡಕ್ಟ್ ತನ್ನಿ ನಮ್ಮಲ್ಲಿಗೆ. ಹ್ಮ್. ಆಗ ನಾನೇನ್ ಮಾಡಿದೆ, ಹ್ಮ್. ಈ ಹಾಲನ್ನು ತಂದು ಅವರಿಗೆ ಕೊಂಡೋಗಿ ಮಾರಾಟ ಮಾಡ್ತಿದ್ದೆ. ಅದೇ ನಾವು ಈ ಗೀರ್ ದರದ ಹಾಲನ್ನ 100 ರೂಪಾಯಿಗೆ ಮಾರಾಟ ಮಾಡ್ತೇವೆ. ಹ್ಮ್. ಹಾಗಾದ್ರೆ ನನ್ಗೆ ಅಲ್ಲಿ ಸ್ವಲ್ಪ ಹ್ಮ್. ಇದರಲ್ಲಿ ನನ್ಗೆ ಲಾಭ ಪಡಿಬಹುದು, ಹಾ. ನಾನೇನು ಕಳ್ಕೊಂಡಿದ್ದ ನಾನು ಅದನ್ನ ಗೇನ್ ಮಾಡ್ಕೊಳ್ಬಹುದು ಅಂತ ಹಾ. ನಾನು ಅದನ್ನ ತಿಳ್ಕೊಂಡೆ. ಹಾ. ಹಾಗೆ ಅಲ್ಲಿ ಮತ್ತೆ ಜನಗಳ ಇನ್ಸ್ಪಿರೇಷನ್ ಸಿಕ್ಕಿದ್ರು, ನೀವು ಇದನ್ನ ಮಜ್ಜಿಗೆ ಯಾಕೆ ಮಾಡಬಾರ್ದು, ಹಾ. ನೀವು ತುಪ್ಪ ಯಾಕೆ ತರಬಾರ್ದು, ಹಾ. ನೀವು ಪನ್ನೀರ್ ತನ್ನಿ. ಹಾಗೆ ಜನಗಳ ಅಲ್ಲಿಯ ಗ್ರಾಹಕರೇ ನಮ್ಗೆ ಪ್ರೆಷರ್ ಹಾಕಿದ್ರು. ಅಂದ್ರೆ ಗ್ರಾಹಕರೇ ನಿಮ್ಮನ್ನು ಕ್ರಿಯೇಟ್ ಮಾಡಿ, ಗ್ರಾಹಕರೇ ನನ್ನನ್ನು ಕ್ರಿಯೇಟ್ ಮಾಡಿದ್ರೆ, ನಾನೊಬ್ಬ ವ್ಯಾಪಾರಿ, ಕೃಷಿ ವ್ಯಾಪಾರಿ. ಸುಮ್ನೆ ಸಾವಯವ ಕೃಷಿ ಗ್ರಾಹಕರ ಬಳಗದ ಹೆಸರು ಮಾತ್ರ ಅಲ್ಲ, ಅಲ್ಲಲ್ಲ, ಅಲ್ಲಿ ಗ್ರಾಹಕರು ಇನ್ಸ್ಪೈರ್ ಮಾಡ್ತಾರೆ. ಅಲ್ಲಿಯ ಗ್ರಾಹಕರು ನಮ್ಮನ್ನು ಎಬ್ಬಿಸ್ತಾರೆ, ಅಣ್ಣ ನಮ್ಗೆ ಅದು ತನ್ನಿ, ನಮ್ಗೆ ಇದು ತನ್ನಿ ಅಂತ. ಹಾ. ಹಳ್ಳಿಯ ಸೊಗಡು ಅಲ್ಲಿ ಜನಗಳಿಗೆ ಬೇಕು, ಹಾ. ಪೇಟೆ ಜನಗಳಿಗೆ ಹಳ್ಳಿಯ ಸೊಗಡು ಸಿಗ್ತಾರೆ. ಹೌದು. ಅದಕ್ಕೆ ಅದು ಒರಿಜಿನಲ್ ಬೇಕು. ಹ್ಮ್. ಅದಕ್ಕೆ ನಾನು ಹೇಳಿ, ನನ್ನ ದನಗಳನ್ನ ಹಾಲು ತರ್ತೇನೆ, ಮೊಸರು ತರ್ತೇನೆ, ಹಾಗೆ ನಿಮ್ಗೆ ಗ್ಯಾರಂಟಿ ಬೇಕು, ನಮ್ಮ ಮನೆಗೆ ಒಂದ್ಸಲ ಬನ್ನಿ.
ಬಂತು. ಹ್ಮ್. ನಾನು ಯಾವ ತರ ದನ ಸಾಕ್ತೇನೆ, ಯಾವ ದನ ಸಾಕ್ತೇನೆ. ಹ್ಮ್. ಆ ದನಗಳಿಗೆ ವಿಶ್ವಾಸ ನನ್ನ ಮೇಲೆ ಬಂತು. ಹ್ಮ್. ಆಗ ನಾನು ಹಾಲಿನಿಂದ ಮತ್ತೆ ತುಪ್ಪ ಮಾಡ್ಲಿಕ್ಕೆ ಹೊರಟೆ. ಹ್ಮ್. ತುಪ್ಪ ಮಾಡುವಾಗ ಹಾಲಿನ ನಾನು ಕಾಯಿಸಿ ಅದರಿಂದ ಮೊಸರು ಮಾಡಿ ಅದ್ರ ಕಡ್ದು ಹಾಲು, ಮಜ್ಜಿಗೆ, ತುಪ್ಪ ಹ್ಮ್. ಇಷ್ಟೇ ಕೊಡ್ತಾ ಇದ್ದೆ. ಹ್ಮ್. ಕೊಟ್ಟಾಗ ಮತ್ತೆ ಪುನಃ ಕೆಲವರು ನಮ್ಗೆ ಮೊಸರು ತನ್ನಿ ಅಣ್ಣ, ಹ್ಮ್. ನಾವು ನಿಮ್ಗೆ ಡಬ್ಬ ಕೊಡ್ತೇವೆ, ಹ್ಮ್. ನಮ್ಮ ಡಬ್ಬದಲ್ಲಿ ನೀವು ಅದಕ್ಕೆ ಹಾಲು ಹೆಪ್ಪ ಹಾಕಿ ಕೊಡಿ, ಆಗ ಗಟ್ಟಿಯಾಗಿರುತ್ತೆ ಹಾಲು, ಹ್ಮ್. ಅದು ಮೊಸರು ಚೆನ್ನಾಗಿರ್ತದೆ. ಹ್ಮ್. ಆಯ್ತಣ್ಣ. ಕೆಲವು ಜನಕ್ಕೆ ಡಬ್ಬ ಕೊಡ್ತಾರೆ. ಹ್ಮ್. ಅವ್ರ ಡಬ್ಬದಲ್ಲಿ ನಾನು ಹಾಲನ್ನು ಕಾಯಿಸಿ ಹಾಕಿ ಹೆಪ್ಪ ಹಾಕಿ ಅವ್ರಿಗೆ ಕೊಡ್ತೇನೆ. ಹ್ಮ್. ಅದು ಅವರಿಗೆ ಬಹಳ ಸಂತೃಪ್ತಿ ಕಾಣ್ತದೆ. ಯಾಕಂದ್ರೆ ಹಾಲು ಅಷ್ಟು, ಮೊಸರು ಅಷ್ಟು ಗಟ್ಟಿಯಾಗಿರ್ತದೆ. ಗಟ್ಟಿ. ಆ ನಂತರ ಮತ್ತೆ ಪುನಃ ಹೇಳಿದ್ರೆ ನಮ್ಗೆ ನೀವು ಪನ್ನೀರ್ ಮಾಡ್ಬೋದಾ? ಹ್ಮ್. ಯಾಕೆ ಮಾಡಬಾರ್ದು, ನಂಗೆ ಹೇಳಿಕೊಡಿ ಹೇಳಿದೆ. ಹ್ಮ್. ಹಾಗೆ ಯಾರೋ ಒಬ್ರು ನನಗೆ ನನ್ನ ಸಾವಯವದಲ್ಲಿ ಆಸಕ್ತಿ ಇದು ಒಳ್ಳೆ ಗೊತ್ತಿದ್ದವರು ಹ್ಮ್. ಅವ್ರು ಹೇಳಿದ್ರು ಹೀಗೆ ಮಾಡ್ಬೋದು. ಹ್ಮ್. ಆ ತರದಿಂದ ನಾವು ಹಾಲನ್ನ ಒಡೆದು ಹ್ಮ್. ಅದಕ್ಕೆ ಒಡೆಯುವಾಗ ಲಿಂಬೆ ಹುಳಿಯಿಂದ ಹೊಡಿಬಹುದು, ಇಲ್ಲದಿದ್ರೆ ಹುಳಿ ಮಜ್ಜಿಗೆಯಿಂದ ಹೊಡಿಬಹುದು, ಮೊಸರಿಂದ ಹೊಡಿಬಹುದು. ಹ್ಮ್. ಒಳ್ಳೆ ಅದನ್ನ ಹಾಲನ್ನು ಒಡೆದು ಅದನ್ನ ಹಾಲು ಬೇರೆ ನೀರು ಬೇರೆ ಮಾಡ್ಲಿಕ್ಕೆ ಆಗ್ತದೆ. ಹ್ಮ್. ಅದನ್ನ ಮತ್ತೆ ಕಟ್ಟಿ ಪನ್ನೀರ್ ಮಾಡಿ. ಹ್ಮ್. ಹಾಗೆ ಪನ್ನೀರನ್ನ ಹ್ಮ್. 1 kg ಪನ್ನೀರನ್ನ 700 ರೂಪಾಯಿಗೆ ಮಾರಾಟ ಮಾಡ್ತೇವೆ. ಅಂದ್ರೆ 1 kg 1 ಲೀಟರ್ ಹಾಲಿನಲ್ಲಿ 150 ರಿಂದ 160 ಗ್ರಾಮ್ ಅಷ್ಟು ಹ್ಮ್. ನಮಗೆ ಪನ್ನೀರ್ ಸಿಗ್ತದೆ. ಹ್ಮ್. ಒಳ್ಳೆಯ ಹಾಲು, ದಪ್ಪ ಹಾಲಾಗಿದ್ದರೆ ಹ್ಮ್. 200 ಗ್ರಾಮ್ ಅಷ್ಟು ಸಿಗಬಹುದು. ಹ್ಮ್. ನನಗೆ ಹಾಲು ಮಾಡೋದಕ್ಕಿಂತಲೂ ಇದ್ರ ಲಾಭದಾಯಕ. ಪನ್ನೀರು ನಾನು ಯಾರ ಹತ್ರ ಹೋಗಿ ಮಧ್ಯವರ್ತಿ ಕೆಲಸ ಮಾಡಲಿಲ್ಲ. ನನ್ನ ದನದ ಮೆಹನತ್ ಮಾಡಿದ ಹಾಲನ್ನ ಹ್ಮ್. ನಾನು ಮೌಲ್ಯವರ್ಧನೆ ಮಾಡಿ ನನ್ನ ಮಾರ್ಕೆಟ್ಗೆ ಮಾರ್ತಿದ್ದೆ. ಕರೆಕ್ಟ್. ಅದು ಇನ್ನೂ ನನಗೆ ತೃಪ್ತಿ ಏನಂತ ಹೇಳಿದ್ರೆ, ಹ್ಮ್. ನನ್ನ ಮನೆಯ ಅಮೃತ ಸದೃಶವಾದಂತ ಹಾಲನ್ನ ಹ್ಮ್. ನನ್ನ ಸರಿಯಾದ ಗ್ರಾಹಕನ ಕೈಗೆ ಎತ್ತಿಸಿದ್ದೇನೆ ಅಂತ. ಹೌದು. ಈಗ ನಂದಿನಿ ಇದಕ್ಕೆ ನೀವು ಹಾಕಿದ್ರೆ ಹಾ, ಅದೊಂದು ರೀತಿ ಮಿಕ್ಸ್ ಆಗಿ ಎಲ್ಲಿಗೆ ಅಂತ ಅದು ಎಲ್ಲಿಂದ ಗೊತ್ತಾಗುದಿಲ್ಲ, ಎಲ್ಲೇ ಹೋಯ್ತದೆ, ಎಲ್ಲ ಒಟ್ಟಿಗೆ ಆಯ್ತು. ಹೌದೌದು. ಇದು ಹಾಗಲ್ಲ, ಇದು ಹ್ಮ್. ಪ್ಯೂರ್ ಗೀರ್ ದನದ ಹಾಲಿಂದಲೇ ಮಾಡಿದ್ದು. ಹೌದು. ಅಲ್ಲಿ ತಗೊಳ್ಳುವಂತ ಗ್ರಾಹಕರು ಸಹ ಹ್ಮ್. ಅಷ್ಟು ಸಂತೃಪ್ತಿಯಿಂದ ತಗೊಳ್ತಾರೆ. ಹ್ಮ್. ಅಣ್ಣ ರಮೇಶ್ ಅಣ್ಣ ಮಾಡಿದ್ ನೀವು ಗ್ಯಾರಂಟಿ ನನಗೆ, ಹ್ಮ್. ನಿಮ್ಮ ಮನೆಯ ಹಾಲಿಂದ ಮಾಡಿದಕ್ಕಿಂತ ಪನ್ನೀರ್ ಅಂತೆಲ್ಲ ಅದು ಬೆಸ್ಟ್ ಅಂತ ಹ್ಮ್. ಹಾಗೆ ತಗೊಂಡು ಹೋಗ್ತಾರೆ. ತಂದು ಪುನಃ ಪ್ರತಿ ನೆಕ್ಸ್ಟ್ ವಾರ ಕೇಳ್ತೇನೆ, ನೀವು ಏನ್ ಮಾಡಿದ್ದೀರಿ ಹ್ಮ್. ಅದ್ರಲ್ಲಿ ನನ್ಗೆ ರಿಪ್ಲೈ ಕೊಡ್ಬೇಕು. ಹ್ಮ್. ಏನು ತಪ್ಪಾಗಿದೆ ನನ್ಗೆ ಹೇಳಿ, ನಾನು ಅದನ್ನ ಸರಿ ಮಾಡ್ತೇನೆ. ಹ್ಮ್. ಹಾಗೆ ಯಾರ್ದು ಕಂಪ್ಲೇಂಟ್ ಇಲ್ಲ. ಹ್ಮ್. ಹಾಗೆ ಚೆನ್ನಾಗಿ ತಗೊಳ್ತಾರೆ. ಹಾಲಿಂದ ನಾವು ಮಜ್ಜಿಗೆ ಮಾಡ್ಬೇಕಾದ್ರೆ ಅದರಲ್ಲಿ 60-40 ರೇಷದಲ್ಲಿ ಮೊಸರನ್ನ ಕಡಿಬೇಕಾಗ್ತದೆ. 60% ಮೊಸರು ಇದ್ರೆ 40% ನೀರು ಹಾಕಿ ಕಡ್ದಾಗ ಮಾತ್ರ ಬೆಣ್ಣೆ ಬರ್ತದೆ. ಹಾಗೆ ಆ ಬೆಣ್ಣೆ ಬಂದಾಗ ಆ 1 ಲೀಟರ್ ಹಾಲು ಅಂದ್ರೆ 1.5 ಲೀಟರ್ ನಾವು ಮಜ್ಜಿಗೆ ಮಾಡ್ತೇವೆ. ಹ್ಮ್. ಆ 1.5 ಲೀಟರ್ ಅಂತ ಹೇಳಿ ನಮ್ಗೆ 60 ರೂಪಾಯಿ ಆಯ್ತು. ಹ್ಮ್. 1 ಲೀಟರ್ ಹಾಲಲ್ಲಿ 60 ರೂಪಾಯಿ ಮಜ್ಜಿಗೆ ಬಂತು. ಹೌದು. ಮತ್ತೆ ನಮ್ಗೆ ಸಿಕ್ಕಿದ ಬೆಣ್ಣೆ ಅದು ಬೋನಸ್. ಹ್ಮ್. ಅದನ್ನ ನಾವು ತುಪ್ಪ ತಗೊಳ್ತೇವೆ. Correct. 1 ಲೀಟರ್ ಹಾಲಿನಲ್ಲಿ 80 ರೂಪಾಯಿದು ಬೆಣ್ಣೆ ಬರ್ತದೆ. ಹೌದು. ನಾನು ಹೇಳಿದೆ, ನನ್ನ ಗುಟ್ಟು ನಾನು ಹೇಳಬಾರದು. ಹೌದು. ನಾನು ಯಾಕೆಂದ್ರೆ ಈ ಗುಟ್ಟುಗಳನ್ನು ಮಾಡಿ ಜನಗಳು ಇನ್ನೂ ದುಡ್ಡು ಮಾಡ್ಲಿ, ರೈತ ಮೇಲೆ ಬರ್ಲಿ ಅಂತ ನನ್ನ ಒಂದು ಉದ್ದೇಶ ಅಷ್ಟೇ. ಕರೆಕ್ಟ್. ನನ್ನಿಂದ ನಾನು ಬೆಳೆದ ಸಾಕು, ಹ್ಮ್. ನಾನು ಇನ್ನೂ ಬೆಳಿತೇನೆ, ನನ್ನ ಮೆಹನತ್ ಮಾಡಿ ನಾನು ಬೆಳಿತೇನೆ. ಹೌದು. ಬಟ್ ನನ್ನಂತ ರೈತರು ಅವರು ಖಾಲಿ ರೈತರಾಗಿ ಉಳಿಬಿಡಿ, ರೈತ ವ್ಯಾಪಾರಿಯಾಗಿ. ಹೌದು. ರೈತ ವ್ಯಾಪಾರಿ ಆದ್ರೆ ಮಾತ್ರ ರೈತ ಸಸ್ಟೈನ್ ಆಗ್ಬೋದು ಅಷ್ಟೇ ಹೊರತಿಲ್ಲ, ರೈತರನ್ನು ಬೇರೆಯವರು ಉಡ್ತಾರೆ. ಸರ್, ಈಗ ಹಾಲು ಅದರ ಉಪ ಉತ್ಪನ್ನಗಳಿಂದ ಮಾಡುವಂತ ಒಂದು ವ್ಯವಹಾರ ಹೇಳಿದ್ರಿ. ಅದ್ರ ಜೊತೆಗೆ ಇನ್ನು ಏನೇನು ನಿಮ್ಗೆ ಅದರ ಉಪಯೋಗಗಳಿರ್ತವೆ? ನೋಡಿ, ದನದ ಹಾಲು, ಮೊಸರು, ಬೆಣ್ಣೆ, ತುಪ್ಪ ಇವುಗಳೆಲ್ಲ ಹೈನುಗಾರಿಕೆಯಲ್ಲಿ ಬೋನಸ್ ಅಂತ ನಾನು ತಿಳ್ಕೊಳ್ತೇನೆ. ಹ್ಮ್. ಇದು ನನ್ಗೆ ನೆಕ್ಸ್ಟ್ ಸಿಗುವಂತದ್ದು. ಫಸ್ಟ್ ನಾನು ದನ ಸಾಕುವ ಉದ್ದೇಶವೇ ಗೋಮೂತ್ರ, ಗೋಮಯ. ಹ್ಮ್. ಹಾಗೆ ಗೋಮಯವನ್ನ ಅಂದ್ರೆ ಸಗಣಿ ಮತ್ತು ಗೋಮೂತ್ರವನ್ನು ಇದಕ್ಕೆ ಹಾಕ್ತೇನೆ. ಹ್ಮ್. ಇದು ಗೋಬರ್ ಗ್ಯಾಸ್ ನಂದು ಪ್ಲಾಂಟ್. ಇದರಿಂದ ಈಗ ಇದರಲ್ಲಿ ಮನೆಗೆ ಬೇಕಾದಷ್ಟು ಗ್ಯಾಸ್ ಇದರಲ್ಲಿ ಹೋಗ್ತದೆ. ನಮ್ಮ ಮನೆ ಅಡಿಗೆ ಮನೆಗೆ ಬೆಲೆಗೆ ಹೋಗ್ತದೆ. ಆಮೇಲೆ ಇದ್ರಲ್ಲಿ ಬರುವಂತ ಸ್ಲರಿ, ಇದು ಗೋಬರ್ ಗ್ಯಾಸ್ ಸ್ಲರಿ. ಇದನ್ನ ನಾವು ಎರೆಹುಳ ಗೊಬ್ಬರಕ್ಕೆ ಉಪಯೋಗ ಮಾಡ್ತೇವೆ. ಎರೆಹುಳದ ಗೊಬ್ಬರದ ಇದು ತೊಟ್ಟಿ. ಹಾಗೆ ನರೇಗಾ ಯೋಜನೆ ಸಿಕ್ಕಿದ ಎರೆಹುಳ ತೊಟ್ಟಿ. ಹಾಗೆ ನಮಗೆ ಗೊಬ್ಬರ ಮಾಡಿದ ಸಗಣಿಯನ್ನ 1 ಕಿಲೋದ ಸಗಣಿಗೆ ಬೆಲೆ 5 ರೂಪಾಯಿ ಇರ್ಬೋದು. ಅದನ್ನ ಡಬಲ್ ಮಾಡೋದು ಹೇಗೆ ಅಂತ ಯೋಚನೆ ಮಾಡಬೇಕು ರೈತ. ಹಾಗೆ ನಾನು ಅದನ್ನು 1 ಕಿಲೋ ಸಗಣಿಯನ್ನು 20 ರೂಪಾಯಿ ಮಾಡುವಂತ ಯೋಚನೆಯಲ್ಲಿ ಇದ್ದೆ. ಅಂದ್ರೆ 1 ಕಿಲೋ ಸಗಣಿಯ ಬೆಲೆ 5 ರೂಪಾಯಿ ಆದ್ರೆ ಅದನ್ನು ಎರೆಹುಳ ಗೊಬ್ಬರ ಮಾಡಿದೆ, ಅದಕ್ಕೆ 40 ರೂಪಾಯಿ ಕೆಜಿ ಇದೆ. 1 ಕೆಜಿ ಸಗಣಿ ಬೆಲೆ ಅದು 20 ರೂಪಾಯಿ, ಅದು 40 ರೂಪಾಯಿ ಆಗದ ಆರಿ ಹೋಗುವಾಗ 20 ರೂಪಾಯಿ ಆಗ್ತದೆ. ಹಾಗೆ ಅಷ್ಟು ಮಾರಾಟ ಮಾಡಿದಾಗ ರೈತರಿಗೆ ಅಲ್ಲಿ ಲಾಭ ಬಂತಲ್ಲ. ಅಲ್ಲ, ಈ ಗ್ಯಾಸ್ ಅಲ್ಲಿ ಇದೆ ಒಳಗಡೆ. ಇದು ಯಾವ್ದು? ಇದು ಗೋಡೆ ಯಾವ್ದು? ಇದು ಕಂಪ್ರೆಸ್ಡ್ ಸಾಯಿಲ್ ಬ್ಲಾಕ್ಸ್ ಅಂತ ಮಣ್ಣಿದೆ. ನಾನೊಬ್ಬ ಸಾವಯವ ರೈತನಾಗಿ ನನ್ಗೆ ಕೆಮಿಕಲ್ ಇಂದ ಸ್ವಲ್ಪ ಸಿಮೆಂಟ್ ಸ್ವಲ್ಪ ದೂರ, ಅದ ಖರ್ಚು ಕಡಿಮೆ ಆಗ್ಬೇಕು. ಆಮೇಲೆ ಮನೆ ಸಹ ಹಾಗೆ ತಂಪಾದ ಮನೆ ಇರ್ಬೇಕು. ಬಾರಿ ತಂಪಿದೆ, ಲೈಟ್ ಆಗಿ ಹಾಗೆ ಫುಲ್ ತಂಪಿದೆ ಅಲ್ಲ? ಹೌದು. ಈ ಮನೆಯಲ್ಲಿ ಬೇರೆ ಮನೆಗಳಿಗಿಂತ 13% ಟೆಂಪರೇಚರ್ ಕಡಿಮೆ ಇರ್ತದೆ ಅಲ್ಲ? ಹಾಗೆ ಈಗ ಇಲ್ಲಿ ನೋಡಿ ನಾವು ಮಾಡಿದ ಗ್ಯಾಸ್ ಹೇಗೆ ಉಳಿತದೆ? ಗೋಬರ್ ಗ್ಯಾಸ್
ಇದು ಸಿಲಿಂಡರ್ ಗ್ಯಾಸ್ ನ ಒಲೆ, ಇದು ಗೋಬರ್ ಗ್ಯಾಸ್ ನ ಒಲೆ. ಇದು ಗೋಬರ್ ಗ್ಯಾಸ್ ಅಲ್ಲಿ ಈ ಈಗಿನ ಸಿನಾರಿಯೋದಲ್ಲಿ ಗ್ಯಾಸ್ ಬಹಳ ಕ್ರೈಸಿಸ್ ಇದೆ. ಇರಾನ್ ವಾರ ಇದ್ದಾಗ ಆದ ಕಾರಣ ಈಗ ನಾವೀಗ ಗ್ಯಾಸ್ ಉರಿಸ್ತೇವೆ. ಇದು ಬಂತು, ಇದು ಗ್ಯಾಸ್. ಇದಕ್ಕೆ ಈ 2 ಒಲೆ ಉಳಿತದೆ ಈ ತರ. ಇದು ನಮ್ಗೆ ನಮ್ಮ ಮನೆಯ ಅಡಿಗೆ ಒಂದು 100% ಇಲ್ಲದ್ರು ಸಹ ಒಂದು 80% ಈ ಗ್ಯಾಸ್ ಅಲ್ಲಿ ನಮ್ಗೆ ಮಾಡ್ತೇವೆ. ಮತ್ತೆ ಎಮರ್ಜೆನ್ಸಿ ಯಾರು ನೆಂಟರು ಬಂದ್ರು ಮಾತ್ರ ಸಿಲಿಂಡರ್ ಗ್ಯಾಸ್ ಯೂಸ್ ಮಾಡ್ತೇವೆ. ಮತ್ತೆ ಎಲ್ಲ ನಮ್ಮ ಅಡಿಗೆಯನ್ನು ಇದರಲ್ಲಿ ಮಾಡ್ತೇವೆ. ಹಾಗಾಗಿ ನಮ್ಗೆ ಗ್ಯಾಸ್ ಇದು ಈಗ ಗ್ಯಾಸ್ ಸಿಲಿಂಡರ್ ಸಿಗ್ತಾ ಇಲ್ಲ ಅಂತ ನಮ್ಗೆ ಏನ್ ಚಿಂತೆ ಇಲ್ಲ. ಯಾಕಂದ್ರೆ ನಮ್ಮದೇ ನಾವಂದ್ರೆ ಸ್ವಾವಲಂಬಿ ರೈತ. ಸ್ನೇಹಿತರೆ, ಈ ರೀತಿಯ ಒಂದು ಕೃಷಿಯ ವಿಶೇಷತೆಗಳನ್ನು ತೋರಿಸುವಂತ ಸಂದರ್ಭದಲ್ಲಿ ನಮಗೆ ನಮ್ಮ ವೀಕ್ಷಕರು ತುಂಬಾ ಹೆಲ್ಪ್ ಮಾಡ್ತಾರೆ. ಅದಕ್ಕೋಸ್ಕರ ನಮ್ಮ ಉದಯಣ್ಣ ಇದ್ದಾರೆ, ತುಂಬಾ ಸಮಯದಿಂದ ಸಾವಯವ ಕೃಷಿಕರು. ಅದೇ ರೀತಿಯಲ್ಲಿ ನಮ್ಮ ವೀಕ್ಷಕರು ಕೂಡ. ಉದಯಣ್ಣ ನಮಸ್ಕಾರ. ಆ ರೀತಿ ಒಂದು ನಮ್ಗೆ ಇವ್ರನ್ನು ಪರಿಚಯ ಮಾಡಿಸುವಂತ ಕೆಲಸವನ್ನು ಮಾಡಿದ್ರು. ರಮೇಶನ್ನ ನೀವು ಫಸ್ಟ್ ನಾನು ತಮ್ಮನಿನಲ್ಲಿ ಹಾಕಿದೆ, ಒಂದು ಸೈನಿಕರು ದೇಶಕ್ಕೋಸ್ಕರ ಕೆಲಸ ಮಾಡಿದ್ರಿ ಅಂತ. ಅದರ ಅನುಭವನ ಹೇಳ್ಬೇಕಾದ್ರೆ ಎಷ್ಟು ವರ್ಷ ನೀವು ಕೆಲಸ ಮಾಡಿದ್ರಿ? ಓಕೆ ಸರ್, ನಾನು ರಮೇಶ್ ನುಜಿಪಾಡಿ ಅಂತ ಹೇಳಿ ಕೇಂದ್ರೀಯ ರಿಸರ್ವ್ ಪೊಲೀಸ್ ಫೋರ್ಸ್ ಅಲ್ಲಿ 1991ರಿಂದ 2013ರವರೆಗೆ ಅಂದ್ರೆ 21 ವರ್ಷ 1 ತಿಂಗಳು 10 ದಿವಸ ಕೆಲಸ ಮಾಡಿದ್ದೇನೆ. ನನ್ಗೆ ಒಂದು ಹೆಮ್ಮೆಯ ವಿಷಯ ಏನಂದ್ರೆ ನಾನು ನನ್ನ ತಾರುಣ್ಯವನ್ನು 21 ವರ್ಷದ ತಾರುಣ್ಯವನ್ನು ದೇಶ ಕೊಟ್ಟಿದ್ದೇನೆ ಅನ್ನೋದು ಬಹಳ ಹೆಮ್ಮೆ. ಹಾಗೆ ಅದರ ನಂತರ ಏನ್ ಮಾಡ್ಬೋದು ಅಂದ್ರೆ ಈಗ ಕೃಷಿಗೆ ಇಳಿದಿದೆ, ಸಾವಯವ ಕೃಷಿ ಮಾಡ್ತೇನೆ. ಹಾಗೆ ಸಾವಯವ ಕೃಷಿಯಲ್ಲಿ ಮಾಡುವಾಗ ಇದು ನನ್ನ ಅಮ್ಮ ಹಾಗೂ ಇದು ನನ್ನ ಧರ್ಮಪತ್ನಿ ಮಾಧವಿರಾವ್. ಇವರು ನನ್ನ ಅಮ್ಮ ಭಾನುಮತಿ ಅಂತ ನಮ್ಮ ಟೀಚರ್, ನಮ್ಮ ಊರಿನ ಶಾಲೆಯಲ್ಲಿ ರಿಟೈರ್ಡ್ ಆಗಿ HM ಆಗಿ ರಿಟೈರ್ಡ್ ಆಗಿದ್ದಾರೆ. ಇದು ನನ್ನ ಮಾಧವಿ ಅಂತ ಹೇಳಿ, ಇವಳು ಸಹ ಟೀಚರ್ ಇದ್ದಾಳೆ. ಇವಳು ನನ್ನ ಮಗಳು ಅಂಜಲಿ ರಾವ್ ಅಂತ ಹೇಳಿ, ಇವಳು ಆರ್ಕಿಟೆಕ್ಟ್ ಇದ್ದಾಳೆ. ಸ್ನೇಹಿತರೆ, ಇಲ್ಲಿ ವಿಡಿಯೋ ಮಾಡುವಂತ ಸಂದರ್ಭದಲ್ಲಿ ಅಲ್ಲಿ ಯಾವುದು ನಂದಿ ಇದೆ ನೋಡಿ, ಅದು ಅಲ್ಲಿ ಗರ್ಜನೆ ಮಾಡ್ತಿತ್ತು ಭೀಮ. ಯಾಕಂತ ಹೇಳಿದ್ರೆ ಅದನ್ನು ಮಾತಾಡಿಸ್ತಿಲ್ಲ ಅಂತ ಹೇಳಿ. ಅದೇ ರೀತಿಯಲ್ಲಿ ಇವರು ಇಡೀ ಫ್ಯಾಮಿಲಿ ಒಂದು ಕೇವಲ ಎಲ್ಲ ಪ್ರಾಣಿಗಳ ಜೊತೆಗೆ ಒಂದು ಸಂಬಂಧಗಳು ನೋಡಿ. ಇಲ್ಲೊಂದು ನಾಯಿ ಇದೆ, ಇದು ಕೂಡ ಅಡಿಕೆ ಹೇಕುವಂತ ಸಂದರ್ಭದಲ್ಲಿ ಬರ್ತದೆ ಅಂತ ಹೇಳಿದ್ರು. ಇಲ್ಲೊಂದು ಮನೆಯಲ್ಲಿ ನಾಯಿ ಇದೆ, ಬೆಕ್ಕುಗಳಿದೆ. ಇದೆಲ್ಲವೂ ಕೂಡ ಒಂದು ಫ್ಯಾಮಿಲಿ ಒಂದು ಫೀಲಿಂಗ್ನ ಕೊಡ್ತದೆ. ಸರ್, ಈ ರೀತಿ ಒಂದು ಮಾಹಿತಿಗಳು ನಾವು ಹೆಚ್ಚು ಕೊಡುವಂಥದ್ದು ಯಾಕೆ ಅಂತ ಹೇಳಿದ್ರೆ, ಹೊರಗಡೆ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಜನರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಸೋಷಿಯಲ್ ಮೀಡಿಯಾದಲ್ಲಿ ಚೆನ್ನಾಗಿರೋದು ವಿಷಯ ಬರ್ತಾ ಇಲ್ಲ, ಬೇಡದಿರೋದು ವಿಷಯ ಬರ್ತಾ ಇದೆ, ಒಳ್ಳೆಯ ವಿಷಯಗಳು ಸಿಗ್ತಾ ಇಲ್ಲ ಅಂತ ಜನರು ಚರ್ಚೆ ಮಾಡ್ತಾರೆ. ಆದರೆ ಜನರಿಗೆ ನೀವು ಕೇಳಿದ್ರೆ, ನೀವೊಂದು ಒಳ್ಳೆ ವಿಷಯ ಹೇಳಿ ನೋಡುವ ಯಾರಿಗಾದ್ರು ಅಂತ ಹೇಳಿದ್ರೆ, ಅದು ಹೇಳಕ್ಕೆ ಯಾರು ತಯಾರಿರಲ್ಲ. ನೆಗೆಟಿವ್ 1000 ಮಾತಾಡೋಕೆ ರೆಡಿ ಇರ್ತಾರೆ ಎಲ್ಲರೂ. ಆದರೆ ಪಾಸಿಟಿವ್ ವಿಷಯಗಳನ್ನು ಸ್ಪ್ರೆಡ್ ಮಾಡಿದಾಗ ಸೋಷಿಯಲ್ ಮೀಡಿಯಾ ಕೂಡ ಪಾಸಿಟಿವ್ ಆಗಲಿಕ್ಕೆ ಪ್ರಾರಂಭ ಆಗುತ್ತೆ. ಅದಕ್ಕೋಸ್ಕರ ನಾವು ಈ ರೀತಿ ಒಂದು ಪ್ರಯತ್ನ ಕಳೆದ 2 ವರ್ಷದಿಂದ ಮಾಡ್ತಿದ್ದೀವಿ. ಕೃಷಿಕರ ಮನೆ ಅಂಗಳದಲ್ಲಿ ಹೋಗಿ, ಸ್ಟುಡಿಯೋದಲ್ಲಿ ಕೂತ್ಕೊಂಡಲ್ಲ, ಮನೆ ಅಂಗಳದಲ್ಲಿ ಹೋಗಿ ಅವರ ಕೃಷಿಯ ಬದುಕಿನ ಬಗ್ಗೆ ಮಾತಾಡಬೇಕು ಅಂತ ಹೇಳಿ. ಅದಕ್ಕೋಸ್ಕರ ಇವತ್ತು ಅತ್ಯುತ್ತಮವಾಗಿರುವಂಥ ಒಂದು ಮಾಹಿತಿಯನ್ನು ಕೊಟ್ಟಿದ್ರಿ. ನಿಮಗೆ ಧನ್ಯವಾದಗಳು ಸರ್. ಓಕೆ ಸರ್, ಧನ್ಯವಾದಗಳು. ನೀವು ನಮ್ಮ ಮಲೆಬೆಟ್ಟು ಶಿವಪ್ರಸಾದ್ ಅವರು ನಮ್ಮ ಮನೆಗೆ ಬಂದಿದ್ದೀರಿ. ನಿಮ್ಮ ಚಾನೆಲ್ ಸಂಪೂರ್ಣ ಸಹಜ ಕೃಷಿ, ಆ ಚಾನೆಲ್ನ ಮುಖಾಂತರ ದೇಶದಾದ್ಯಂತ ಕೃಷಿಯ ಒಂದು ಕ್ರಾಂತಿಯನ್ನೇ ಮಾಡ್ತಾ ಇದ್ದೀರಿ. ಹಾಗೆ ರೈತರು ಯಾರು ಮಾಡ್ತಾರೆ ಆ ರೈತರನ್ನ ಅವರ ಮಾಡುವಂತ ಕೆಲಸವನ್ನ ನೀವು ಎಲ್ಲ ಜನಗಳಿಗೆ ತೋರಿಸ್ತಾ ಇದ್ದೀರಿ, ಯಾವ ತರ ಮಾಡ್ತಾರೆ ಅಂತೇಳಿ. ಅದಕ್ಕೆ ನಿಮ್ಗೆ ನಮ್ಮೆಲ್ಲರ ಪರವಾಗಿ, ನಮ್ಮ ಮನೆಯೆಲ್ಲರ ಪರವಾಗಿ ನಿಮ್ಗೆ ಅನಂತ ಧನ್ಯವಾದಗಳು. ಥ್ಯಾಂಕ್ ಯು ಸರ್.